ಕೋಲಾರ ಜಿಲ್ಲೆಯ ಪ್ರಸಿದ್ಧ ಮುಳಬಾಗಿಲು ತಾಲೂಕಿನ ಆವನಿ ಶ್ರೀ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ ಮಾಜಿ ಸಚಿವರು ಜನಪ್ರಿಯ ಮಾಜಿ ಶಾಸಕರು ಎಚ್ ನಾಗೇಶ್ರವರಿಂದ ಶ್ರೀ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿಯರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷರು ಗಡ್ಡೂರು ಪ್ರಕಾಶ್, ಅಂಗೋಡನಹಳ್ಳಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಚಿನ್ನಪ್ಪ, ಬಟ್ಲಬಾವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಚಲಪತಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಹಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಎಂ ಕೊತ್ತೂರು ರಾಜೇಂದ್ರ ಪ್ರಸಾದ್, ಬೇವಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮೂರ್ತಿ, ಉಪನ್ಯಾಸಕರು ರಾಮಕೃಷ್ಣಪ್ಪ, ಜೆಡಿಎಸ್ ಮುಖಂಡ ಆವನಿ ಬಾಬು ಮತ್ತು ಇತರರು ಇದ್ದರು. देशिया चिन्नम देशिया जलानम यह मयूरनम यह सह कुटुंबानां क्षेमस्थैर्य विजय वीर्य धैर्य अभयाय योगेश्वर्य विरुद्धं धर्मार्थ काम्य मोक्ष चतुर्विधा फलपुरुषार्थ सिद्ध्यर्थम आगतानां विशेष भक्त महाजनानां सेवा कर्तूरं निखिलम ಸ್ವಲ್ಪ ಮುಂಚೆ ಬಂದಿದ್ದಾರೆ ನಿಂತ್ಕೊಂಡ್ಬಿಡಿ, ಮುಂದೆ ಪಾಸ್ ಆಗಿ ದರ್ಶನ ಮಾಡ್ಕೊಂಡು ಮುಂದೆ ಪಾಸ್ ಆಗಿ ಸ್ವಾಮಿ ದೇವತಾ ಪ್ರಸಾದ ಇವತ್ತು ಮುಳಬಾಗಿಲು ಕ್ಷೇತ್ರದ ಆವಣಿಯಲ್ಲಿ ಬ್ರಹ್ಮರಥೋತ್ಸವ ರಾಮಲಿಂಗೇಶ್ವರ ಸ್ವಾಮಿದು ಇವತ್ತು ಹೆಚ್ಚು ಕಡಿಮೆ ಒಂದು 3 ರಿಂದ 5 ಲಕ್ಷ ಜನ ಸೇರಿದ್ದಾರೆ. ದೊಡ್ಡ ಜಾತ್ರೆ ಇದು. ವರ್ಷ ಈ ಜಾತ್ರೆನ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸುತ್ತಮುತ್ತಲಿನ ಜನ ಬೇರೆ ಬೇರೆ ರಾಜ್ಯಗಳಲ್ಲೂ ಇಲ್ಲಿ ಜನ ಬಂದು ಸೇರ್ತಾರೆ. ಜಾನುವಾರುಗಳ ಜಾತ್ರೆ ಸಹ ಉಂಟು ಇಲ್ಲಿ. ಅನ್ನ ಸಂತರ್ಪಣೆಗಳು ಅನೇಕರು ಮಾಡ್ತಾರೆ. ಇಲ್ಲಿ ಅಂಗಡಿಗಳು ವಿಶೇಷವಾಗಿ ವಿಧವಾದ ಅಂಗಡಿಗಳು, ಸಾಮಗ್ರಿಗಳು, ಊಟ ತಿಂಡಿ ತಿನಿಸುಗಳು ವಿಚಿತ್ರವಾಗಿರ್ತವೆ. ಎಲ್ಲರೂ ಅದನ್ನು ತಿಂದು ಸವಿದು ಆನಂದ ಪಡ್ತಾರೆ. ಈ ಜಾತ್ರೆ ಮಹಿಮೆ ಏನಪ್ಪ ಅಂದರೆ, ಇಲ್ಲಿ ಶ್ರೀರಾಮ ನೆಲೆಸಿದ್ದ, ಸೀತೆ ಇದ್ದರು. ಆ ಟೈಮಲ್ಲಿ ಲವಾಕುಶ ಜನನ ಇಲ್ಲೇ ಆಗಿದ್ದು ಆವಣಿಯಲ್ಲಿ. ಅಯೋಧ್ಯೆಯಲ್ಲಿ ಅವರಿದ್ದರೂ ಸಹ ಆ ಒಂದು ಸಮಯದಲ್ಲಿ ಇಲ್ಲಿ ಬಂದು ಇಲ್ಲಿ ನೆಲೆಸಿ ಲವಕುಶ ಜನ್ಮ ಕೊಟ್ಟಂಥ ಸ್ಥಾನ ಆವಣಿ. ಇದೇ ಆವಣಿ ಬೆಟ್ಟ ನಮ್ಮ ಹಿಂಭಾಗ ಕಾಣ್ತಾ ಇರೋದು. ಈ ಲವಕುಶರು ಇಲ್ಲೇ ಆಟ ಆಡ್ಕೊಂಡು ಬೆಳೆದಿದ್ದ ಜಾಗ ಇದು. ಅವ್ರ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಮಾಡಿದ್ದು. ಅವಾಗ ಇಲ್ಲಿ ನಮ್ಮ ಜನ ಅನೇಕರು ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿ ಬಂದು ಶ್ರದ್ಧೆ ಬುದ್ಧಿಯಿಂದ ಪೂಜೆ ಮಾಡಿ ದರ್ಶನ ಪಡಿತಾರೆ. ಸೊ ಇವತ್ತು ವಿಪರೀತ ಜನ ಇವತ್ತಂತೂ ಅಂದರೆ ಇದು ಸತತ ನಾನು ಬಂದಿರೋವಂಥದ್ದು ಇದು 8ನೇ ವರ್ಷ.
ನಾನು MLA ಮಿನಿಸ್ಟರ್ ಆದಾಗ 5 ವರ್ಷ ಸತತವಾಗಿ ಬಂದು ರಥಕ್ಕೆ ಪೂಜೆ ಮಾಡಿ ಚಾಲನೆ ಕೊಡ್ತಾ ಇದ್ದೆ. ಇದು ಈಗ ಈಗಿದ್ದವರು ಆ ಸ್ಥಾನದಲ್ಲಿರೋರು ಮಾಡಿದ್ದಾರೆ, ತಹಸೀಲ್ದಾರೆಲ್ಲ ಸೇರಿಕೊಂಡು ಅಂತ ಭಾವಿಸಿದ್ದೀನಿ. ಅದು ಬೆಳಗ್ಗೆ ಇವತ್ತು ಮುಹೂರ್ತ ಬೇಗನೆ ಇತ್ತು ಅಂತ ಕಾಣುತ್ತೆ, 11ವರೆಗೆ ಬೇಗನೆ ಚಾಲನೆಗೆ ರಥ ಸುತ್ತಾಡ್ಕೊಂಡು ಬಂದ್ಬಿಟ್ಟಿದೆ ಮೇನ್ ರೋಡ್ಗೆ. ನಾನು ನೋಡಿದೆ. ಈಗ ನಾನು 8ನೇ ವರ್ಷ ಸತತವಾಗಿ ಈ ದೇವರ ದರ್ಶನ ಮಾಡಿದ್ದೀನಿ. ಇದು ಭಾಳ ಬಲಿಷ್ಠವಾದ ದೇವರು. ಏನು ನಂಬಿದ್ರೆ ಆ ನಂಬಿಕೆನ ಈಡೇರಿಸುವಂಥ ದೇವರು ರಾಮಲಿಂಗೇಶ್ವರ. ನನ್ನ ಅನುಭವ ಇದೆ. ಸುಮಾರು ಕಷ್ಟಗಳು ಬಂದಾಗ ನಾನು ಇಲ್ಲಿ ಕೇಳ್ಕೊಂಡಿದ್ದೀನಿ, ಆ ಕಷ್ಟ ಎಲ್ಲ ಪರಿಹಾರ ಆಗಿದೆ. ನಾನು ಎಲ್ರಿಗೂ ಹೇಳೋದಷ್ಟೇ, ನಮ್ಮ ಸಮಸ್ತ ನಾಡಿನ ಜನತೆಗೆ ರಾಮಲಿಂಗೇಶ್ವರ ಸ್ವಾಮಿನ ತಿಳಿಸ್ಕೊಳ್ಳಿ, ಅವ್ರನ್ನ ನೆನ್ಕೊಂಡು ಮನಸ್ಸಲ್ಲಿ ಅವ್ರನ್ನ ಕೇಳಿದ್ದನ್ನು ಅವರು ಪ್ರಾಪ್ತಿ ಮಾಡ್ತಾರೆ ಅಂತ ನನಗೆ ಅನುಭವ ಆಗಿದೆ. ನೀವು ಅದೇ ಥರ ಮಾಡಿ. ಆಮೇಲೆ ನಿಮ್ಮ ಕೈಲಾದಂಥ ಒಂದು ಏನಾದರೂ ಕಾಣಿಕೆ ದೇವಸ್ಥಾನಕ್ಕೆ ಕೊಟ್ಟರೆ ಒಳ್ಳೆಯದು, ಬಂದು ಹಂಗೆ ಹೋಗೋದಲ್ಲ. ಯಾಕಂದರೆ ಇದು ನಮ್ಮ ಮುಜರಾಯಿಗೆ ಬರಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಬರುತ್ತೆ. ನಾನಾಗ ಮಿನಿಸ್ಟರ್ ಆದಾಗ ಇದು ಮೇಂಟೆನೆನ್ಸ್ಗೆಲ್ಲ ನಾವು ಲೆಟರ್ ಬರೆದಾಗ ಸ್ವಲ್ಪ ಬಂದು ಎಲ್ಲ ಕ್ಲೀನ್ ಮಾಡಿದ್ರು. ಸ್ವಲ್ಪ ಅನುದಾನ ಬಂದಿದೆ. ನಾನು ಆ ಲೆಟರ್ ಬರೆದಿದೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಬಂದು ನೋಡ್ಕೊಂಡು ಹೋಗಿ ಅನುದಾನ ಕೊಟ್ಟು ಇದೆಲ್ಲ ಏನೇನಿತ್ತು ಅದೆಲ್ಲ ಕ್ಲೀನ್ ಮಾಡಿ ಇದು ಚೆನ್ನಾಗಿ ಕಾಣುತ್ತೆ. ಈಗ ಎಲ್ಲ ವಾಶ್ ಮಾಡಿದ್ದಾರೆ, ವಾಷಿಂಗ್ ಮಾಡಿ ಕಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ. ಬಹಳ ವರ್ಷ, 1000 ವರ್ಷದ ದೇವಸ್ಥಾನ ಇದು. ಶ್ರೀರಾಮರಿದ್ದ 1250 ವರ್ಷದ ತ್ರೇತಾಯುಗದ ದೇವಸ್ಥಾನ. ಅದು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಂಗೆ ಮುಂದುವರಿಲಿ. ಎಲ್ಲ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಸಕಾಲಕ್ಕೆ ಮಳೆ ಬರಲಿ, ಬೆಳೆ ಆಗಲಿ. ದೇವರ ಆಶೀರ್ವಾದ ನಾವೆಲ್ಲ ಚೆನ್ನಾಗಿರೋಣ, ಅಂತಮಂತರ ಬದುಕೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ದೇವರ ದರ್ಶನಕ್ಕೆ ಮಾತ್ರ ಅವಕಾಶ